ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ. ಸ್ನೇಹಿತರೆ, ದಸರಾಗೆ ಆನೆಗಳು ಬಂದಾಯಿತು. ಹಾಗೆ ಈಗ ತಾಲೀಮನ್ನು ಪ್ರಾರಂಭ ಮಾಡಾಯಿತು. ಪ್ರತಿದಿನವೂ ಕೂಡ ತಾಲೀಮನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಒಂದು ಸಮಯದಲ್ಲಿ ಮಾಡಲಾಗ್ತಾ ಇದೆ. ಸೊ ಏನಕ್ಕೆ ಈ ತಾಲೀಮ್ ಉದ್ದೇಶ ಅಂತ ಈಗ ಆಲ್ರೆಡಿ ನಾವು ಬಹಳಷ್ಟು ಸಲ ಹೇಳಿದ್ದೀವಿ. ಬಟ್ ಹೊಸದಾಗಿ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ನಾನು ಹೇಳ್ತೀನಿ, ಏನು ನಾವು ಮೆರವಣಿಗೆನ ಅಂದರೆ ದಸರಾ ಮೆರವಣಿಗೆ ಪ್ರಾರಂಭವಾಗುತ್ತಲ್ಲ, ಅದು ಅರಮನೆಯಿಂದ ಹೊರಟ್ರೆ ಬನ್ನಿ ಮಂಟಪದ ತನಕ ದಸರಾ ದಿನ ನಡಿಬೇಕಾಗತ್ತೆ. ಸೊ ಏಕಾಏಕಿ ನಾವಾಗಲಿ ಯಾರೇ ಆಗಲಿ ಕೂಡ ಅದಕ್ಕೆ ಒಂದು ಅಭ್ಯಾಸ ಬೇಕಾಗುತ್ತೆ. ಸೊ ಆ ಅಭ್ಯಾಸಕ್ಕಾಗಿ ಪ್ರತಿನಿತ್ಯವೂ 2 ಬಾರಿ ಅರಮನೆಯಿಂದ ಬನ್ನಿ ಮಂಟಪ ತನಕ ನಡ್ಕೊಂಡು ಹೋಗುವಂಥದ್ದು. ಈಗ ನೆಕ್ಸ್ಟ್ ಬರೋದು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ನಡ್ಕೊಂಡು ಹೋಗ್ತವೆ. ಆದರೆ ಇದರಲ್ಲಿ ಅಂಬಾರಿ ಆನೆ ಏನಿರುತ್ತೆ ಅದು ಸರಿಸುಮಾರು 750 kg ಚಿನ್ನದ ಅಂಬಾರಿ ಆಗಿರ್ಬೋದು, ಅದರ ಜೊತೆಯಲ್ಲಿ ಮತ್ತಷ್ಟು ಬೇರೆ ಗಾದಿ ನಮ್ದು ಇವೆಲ್ಲವೂ ಸೇರಿದಂತೆ 1000ಕ್ಕಿಂತ ಹೆಚ್ಚಿನ ತೂಕವನ್ನು ಅದರ ಭುಜದ ಮೇಲೆ ಅದರ ಬೆನ್ನ ಮೇಲೆ ಹಾಕ್ಕೊಂಡು ನಡಿಬೇಕಾಗತ್ತೆ. ಸೊ ಹಾಗಾದರೆ ಇದರ ಇಂಪಾರ್ಟೆನ್ಸ್ ಏನು? ಒಂದು ಆನೆಗೆ ಆ ತೂಕದ ಅಭ್ಯಾಸ ಕೂಡ ಆಗೋದು ತುಂಬಾ ಮುಖ್ಯವಾಗುತ್ತೆ. ಸೊ ಅದರಲ್ಲಿ ಈಗ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಬಾರಿ 2025ರ ದಸರಾದ ಅಂಬಾರಿ ಆನೆ ಆಗಿದ್ದಾನೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ಸೊ ಅಭಿಮನ್ಯುವಿಗೆ ಈ ತೂಕದ ಅಭ್ಯಾಸ ಅಂದರೆ ಸಾಮಾನ್ಯವಾಗಿ ಇದು ಏನೂ ಅಲ್ಲ, ಅಂದರೆ ಇಷ್ಟು ತೂಕ ಅಲ್ಲ, ಒಂದು ಆನೆಯಷ್ಟು ತೂಕವನ್ನೇ ಹೊರುವಂಥ ಶಕ್ತಿ ಅವನಿಗಿದೆ. ಆದರೂ ಕೂಡ ಒಂದು ತೂಕವನ್ನು ಹಾಕೋಬೇಕು ಅಂತಂದಾಗ ಆ ಆನೆಗೆ ಅಭ್ಯಾಸ ಆಗಬೇಕು. ಅಂದರೆ ಏಕಾಏಕಿ 750 ಅಥವಾ 1000 kg ತೂಕ ಹಾಕ್ಬಿಟ್ಟು ಇಲ್ಲ ನೀನು ನಡಿಯಪ್ಪ ಹೋಗೋಣ ನಡಿ ಅಂತ ಹೇಳಿದ್ರೆ ಆನೆಗಳಿಗೂ ಕೂಡ ಅದು ಕಷ್ಟವಾಗುತ್ತೆ. ಸೊ ಹಾಗಾಗಿ ಅದನ್ನು ಇನಿಷಿಯಲ್ ಡೇಸಿಂದ ಈಗ ನಾವೇನು ಒಂದು ವಾಕಿಂಗ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದರೆ ಫಸ್ಟ್ ನಮಗೆ ಡಾಕ್ಟ್ರು ಒಂದು 5 ಕಿಲೋಮೀಟ್ರ್ ಆದರೂ ಮಿನಿಮಮ್ ವಾಕ್ ಮಾಡಿ ಅಂತ ಹೇಳಿರ್ತಾರೆ. ಸೊ ನಾವು ಮೊದಲೇನು ಮಾಡ್ತೀವಿ, 1 ಕಿಲೋಮೀಟ್ರ್ ವಾಕ್ ಮಾಡ್ತೀವಿ. ನಮ್ಮ ಕಾಲ್ನಡಿಗೆ ಅದಕ್ಕೆ ಅಡ್ಜಸ್ಟ್ ಆದರೆ 2 ಕಿಲೋಮೀಟ್ರ್ ಹೋಗ್ತೀವಿ. ಲೈಕ್ ವೈಸ್ ಆನೆಗಳಿಗೂ ಅಷ್ಟೇ. ಫಸ್ಟು ಅರಮನೆಯಿಂದ ನಾವು ಒಂದು 2-3 ಕಿಲೋಮೀಟ್ರ್ ಮಾತ್ರ ನಡೆಸ್ತಾ ಇದ್ರು. ಆಮೇಲೆ ಅದಕ್ಕೆ ಅಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇದೆ, ಜನಕ್ಕೆ ಹೋಗುವಷ್ಟು ಅಡ್ಜಸ್ಟ್ಮೆಂಟ್ ಇದೆ ಅಂತಂದರೆ ತದನಂತರ ಅದನ್ನು ಮತ್ತೆ ಬನ್ನಿ ಮಂಟಪ ತನಕ ಕರ್ಕೊಂಡು ಹೋಗುವಂಥದ್ದು. ಈಗ ನೆಕ್ಸ್ಟ್ ಪ್ರೊಸೀಜರ್ ಆಫ್ ತಾಲೀಮ್ನ ಮತ್ತೊಂದು ಬೆಳವಣಿಗೆಯ ಹಂತ ಅಂತ ಹೇಳಿದ್ರೆ ಒಂದು ತೂಕವನ್ನು ಹಾಕುವಂಥದ್ದು. ತೂಕವೂ ಕೂಡ ಏಕಾಏಕಿ 700 ಅಥವಾ 1000 kg ತೂಕವನ್ನು ಹಾಕಲ್ಲ. ಅಯ್ಯೋ ನಿನ್ನ ಬಗ್ಗೆ ಎಲ್ಲ ಮಾತಾಡ್ತಿಲ್ಲ ನಾನು. ಓಕೆ, ಸೊ ಈಗ ಆ ತೂಕವನ್ನು ಹಾಕಬೇಕಾದ್ರೆ ಮೊದಲಿಗೆ ಒಂದು 200-300 kg ತೂಕವನ್ನು ಹಾಕ್ತಾರೆ. ಯಾವ ರೀತಿ ಆ ತೂಕವನ್ನು ಹಾಕ್ತಾರೆ ಅಂದರೆ ಒಂದು ಮರಳಿನ ಮೂಟೆಗಳನ್ನು ತೂಕ ಮಾಡ್ಕೋತಾರೆ. ಇದು ಒಂದು 100 kg ಇದೆ, 200 kg ಇದೆ, 300 kg ಇದೆ ಅಂತ ಅದನ್ನು ಸಿದ್ಧಪಡಿಸ್ಕೊಂಡು ಬೆನ್ನಿನ ಮೇಲೆ ಹಾಕ್ಕೊಂಡು ಯಥಾ ಪ್ರಕಾರ ಅರಮನೆಯಿಂದ ಒಂದು ವಾಕಿಂಗ್ ಹೋಗುವಂಥದ್ದು. ಸೊ ಈಗ ಆ ತೂಕವನ್ನು ಹಾಕುವಂಥ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಹಾಗೆ ಯಾವ ರೀತಿ ಇದು ಮೊದಲ ದಿನ ಆಗಿರೋದ್ರಿಂದ ಎಂದಿನಂತೆ ಪೂಜೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಇನ್ನು ಇದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಬನ್ನಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಈಗ ಅಭಿಮನ್ಯುವಿನ ಹೆಗಲಿನ ಮೇಲೆ ತೂಕ ಹಾಕುವಂಥ ಕಾರ್ಯಕ್ರಮ, ಹಾಗೆ ಇದಕ್ಕೆ ಅರಣ್ಯ ಇಲಾಖೆಯ ತಯಾರಿ ಯಾವ ರೀತಿ ಇದೆ ಬನ್ನಿ ನೋಡೋಣ. ಈಗ ಸದ್ಯಕ್ಕೆ ನೋಡಿ, ಮೊದಲಿಗೆ ಇದು ಈ ತೂಕ ಹಾಕುವಂಥ ಪ್ರಕ್ರಿಯೆ ಕಾರ್ಯಕ್ರಮ ಮೊದಲು ನಡೀತಾ ಇದೆ. ಸೊ ಹಾಗೆ ಇದು ಅಭಿಮನ್ಯುವಿಂದನೇ ಪ್ರಾರಂಭವಾಗ್ತಾ ಇದೆ. ಸೊ ಅದಕ್ಕೆ ಮೊದಲಿಗೆ ಇದನ್ನು ಎಂದಿನಂತೆ ಶಾಸ್ತ್ರೋಕ್ತವಾಗಿ ಒಂದು ಪೂಜೆಯನ್ನು ಮಾಡೋದ್ರ ಮೂಲಕ, ಅಂದರೆ ಯಾವುದೇ ವಿಘ್ನಗಳು ಆಗದೇ ಇರಲಿ, ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಹೋಗಲಿ, ಇನ್ನಿಂದ ಆಚೆಗೆ ಇಂಥ ಎಲ್ಲ ತೂಕ ಹಾಕುವಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಆನೆಗಳಿಗೂ ಕೂಡ ಪ್ರಯೋಗವನ್ನು ಮಾಡಲಾಗ್ತಾ ಇದೆ. ಸೊ ಈಗ ಅದರ ಒಂದು ಪೂಜೆಯ ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಹ್ಲಾದ್ ಗುರುಗಳು ಬಂದಿದ್ದಾರೆ, ಪೂಜೆಗೆ ಬೇಕಾದಂಥ ಎಲ್ಲ ಹೂವು ಹಣ್ಣು ಹಂಪಲುಗಳನ್ನು ತಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಈ ತೂಕವನ್ನು ಹಾಕಬೇಕು ಅಂತಂದಾಗ ಮರಳಿನ ಮೂಟೆ ಕೂಡ ಸಿದ್ಧವಾಗಬೇಕು. ಹಾಗೆ ಆ ಮರಳಿನ ಮೂಟೆಯನ್ನು ಏಕಾಏಕಿ ಬೆನ್ನಿನ ಮೇಲೆ ಹಾಕಿದಾಗ ಅದು ಜಾರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತಂದರೆ ಅಭಿಮನ್ಯುವಿನ ಬೆನ್ನಿನ ಮೇಲೆ ಅಥವಾ ಹೆಗಲ ಮೇಲೆ ಅಂತ ನಾವೇನು ಕರಿತೀವಿ ಅದರ ಮೇಲೆ ಹಾಕಬೇಕು ಅಂತಂದಾಗ ಅದು ಜಾರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಒಂದು ಕಬ್ಬಿಣದ ತೊಟ್ಟಿಲನ್ನು ಬಳಕೆ ಮಾಡಲಾಗುತ್ತೆ. ಸೊ ಈ ಒಂದು ಕಬ್ಬಿಣದ ತೊಟ್ಟಿಲು ಏನಿದೆ ಇದ್ರ ಮೇಲೆ ಒಂದು ವೆಯ್ಟನ್ನು ಹಾಕುವಂಥದ್ದು, ಅಂದರೆ ಮರಳಿನ ಮೂಟೆಯನ್ನು ಹಾಕಿದಾಗ ಅದು ಎಲ್ಲೇ ಕೂಡ ಜಾರದೆ ಗ್ರಿಪ್ ಆಗಿ ಅದು ಮೇಲೆ ಕೂರುತ್ತೆ. ಜೊತೆಗೆ ನಮ್ದ ಗಾದಿಯನ್ನು ಮೊದಲಿಗೆ ಹಾಕ್ತಾರೆ. ಯಾಕೆ ಅಂತಂದರೆ ಈ ತೊಟ್ಟಿಲು ಕೂಡ ಅಭಿಮನ್ಯುವಿನ ಭುಜದ ಮೇಲೆ ಕೊರಿಬಾರ್ದು, ಅಂದರೆ ಕುಯ್ಯಬಾರ್ದು ಅಥವಾ ಯಾವುದೇ ಥರ ಪೆಟ್ಟಾಗಬಾರ್ದು ಅಂತ ಹೇಳಿ ಫಸ್ಟು ನಮ್ದ ಗಾದಿಯನ್ನು ಹಾಕ್ತಾರೆ. ಸೊ ನಮ್ದ ಗಾದಿ ನಾವು ಪ್ರತಿ ಸತಿನೂ ನೋಡಿದ್ದೀವಿ ಯಾವ ರೀತಿ ಇರುತ್ತೆ ಅಂತ. ಅಂದರೆ ಒಂದು ಅಂಬಾರಿಯನ್ನು ಕಟ್ಟೋದಕ್ಕೂ ಮುಂಚೆ ಒಂದು ಬೇಸ್ ಅಂತ ಹೇಳ್ಬೋದು. ಅಂದರೆ ಬೆನ್ನು ಶೇಪ್ಗಳು ಯಾವಾಗಲೂ ಆನೆಗಳ ಶೇಪು ಒಂದೇ ರೀತಿ ಇರಲ್ಲ. ಸೊ ಒಂದೊಂದು ಸಲ ಒಂದೊಂದು ಆನೆಗಳ ಬೆನ್ನಿನ ಒಂದು ಆಕಾರಗಳು ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಅದನ್ನು ಫ್ಲ್ಯಾಟನ್ ಸರ್ಫೇಸ್ ಮಾಡ್ಕೊಳ್ಬೇಕು. ಈಗ ನಮ್ಮ ಅರಣ್ಯ ಇಲಾಖೆಯಿಂದ ನೋಡಿ ತಗೊಳ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಗಟ್ಟಿಯಾಗಿ ಹುಲ್ಲಾಗಿರ್ಬೋದು ಅಥವಾ ಈ ಥರದ ಒಂದು ಸಾಫ್ಟ್ ಪದಾರ್ಥಗಳನ್ನು ಹಾಕಿ ಅದನ್ನು ತಯಾರಿ ಮಾಡ್ಕೊಂಡಿದ್ದಾರೆ. ಸೊ ಇದು ಈ ನಮ್ದ ಗಾದಿ ಏನಿರುತ್ತೆ ಅದನ್ನು ಫಸ್ಟು ಬೇಸ್ನಲ್ಲಿ ಆನೆಗಳ ಮೇಲೆ ಹಾಕುವಂಥದ್ದು. ಅದಾದ ಮೇಲೆ ಏನಂತ ಅಂದರೆ ನೆಕ್ಸ್ಟು ಅದನ್ನು ಕಟ್ತಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ನಾವು
ಸೆಣಬಿನ ದಾರವನ್ನು ಏನು ಮಾಡ್ಕೊಂಡಿರ್ತಾರೆ ಅಂದರೆ ಹಗ್ಗವನ್ನು ಮಾಡ್ಕೊಂಡಿರ್ತಾರೆ. ಈ ಹಗ್ಗದಿಂದ ಅಭಿಮನ್ಯುವಿನ ಬೆನ್ನಿನ ಮೇಲೆ ಗಟ್ಟಿಯಾಗಿ ಕಟ್ಟಿ ತದನಂತರ ಈ ಒಂದು ಕಬ್ಬಿಣದ ತೊಟ್ಟಲನ್ನು ಇಟ್ಟು ಅದರ ಮೇಲೆ ಭಾರವನ್ನು ಹಾಕುವಂಥದ್ದು. ಸೊ ಇದು ಈ ಒಂದು ಯಾವ ರೀತಿ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಅಂತ ನೋಡ್ತಾ ಇದ್ದೀರಲ್ಲ. ಅರಣ್ಯ ಇಲಾಖೆಯ ಮಾವುತ ಕಾವಡಿಗಳು ಹಾಗೆ ಅಕ್ರಮ್ ಬೈ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಯಾಕಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾದಲ್ಲಿ ಒಂದು ಅಂಬಾರಿಯನ್ನು ಕಟ್ಟಬೇಕು ಅಥವಾ ಕಟ್ಟೋದು ಇವತ್ತಿಗೂ ಅದನ್ನು ಆ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು ಅಕ್ರಮ್ ಅವರು. ಸೊ ಅಕ್ರಮ್ ಅವ್ರಿಗೆ ಇದರಲ್ಲಿ ಬಹಳಷ್ಟು ವರ್ಷದ ಅನುಭವವಿದೆ. ಸೊ ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಅವರ ಮುಂದಾಳತ್ವ ಅಥವಾ ಅವರ ನೇತೃತ್ವ ತುಂಬ ಮುಖ್ಯವಾಗುತ್ತೆ. ಸೊ ಈಗಲೂ ಕೂಡ ಅಷ್ಟೇ ಯಾವ ರೀತಿ ಅದನ್ನು ಸೆಟ್ ಮಾಡ್ಕೊಳ್ಬೇಕು, ಏನು ಮೊದಲಿಗೆ ಯಾವ ರೀತಿ ಹಾಕಬೇಕು, ಇವೆಲ್ಲವನ್ನು ಕೂಡ ಅಷ್ಟೇ. ಯಾರಿಗೆ ಎಷ್ಟೇ ಇದರಲ್ಲಿ ಅನುಭವವಿದ್ರೂ ಕೂಡ ಅಕ್ರಮ್ ಬೈಗೆ ಇದರಲ್ಲಿ ತುಂಬಾ ಒಂಥರ ಏನು ಹೇಳ್ತಾರೆ, ಟೆಕ್ನಿಕಲಿ ಈಸ್ ವೆರಿ ಮಚ್ ಸ್ಟ್ರಾಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ಅದನ್ನು ಡಿಸೈಡ್ ಮಾಡ್ತಾ ಇದ್ದಾರೆ ಯಾವ ಥರ ಅದನ್ನು ಮಾಡಬೇಕು, ರೆಡಿ ಮಾಡಬೇಕು ಅಂತ ಹೇಳಿ. ಸೊ ಈ ಒಂದು ಕಡೆ ಪೂಜೆ ಪುನಸ್ಕಾರಕ್ಕೆ ಸಿದ್ಧವಾಗ್ತಾ ಇದೆ, ಮತ್ತೊಂದು ಕಡೆ ಅಭಿಮನ್ಯುವಿನ ಬೆನ್ನಿನ ಮೇಲೆ ಹಾಕುವಂಥ ಗಾದಿನಮ್ದ ಈ ಮತ್ತಿತರೆ ವಸ್ತುಗಳು ಏನಿದೆ ಅದು ಸಿದ್ಧವಾಗ್ತಾ ಇದೆ. ಸೊ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸರಿಸುಮಾರು 300 kgಯಷ್ಟು ತೂಕವನ್ನು ಅಭಿಮನ್ಯು ತನ್ನ ಬೆನ್ನಿನ ಮೇಲೆ ಅಥವಾ ತನ್ನ ಭುಜದ ಮೇಲೆ ಹಾಕೊಳ್ಳೋಕ್ಕೆ ಸಿದ್ಧವಾಗಿದ್ದಾನೆ. ಸೊ ಈಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಈ ಪೂಜೆಯ ಬಳಿಕ ಅಭಿಮನ್ಯುವಿಗೆ ಈ ಗಾದಿನಮ್ದವನ್ನು ಹಾಕಿ ಭಾರವನ್ನು ಹಾಕುವಂಥ ಒಂದು ಕಾರ್ಯಕ್ರಮ ಕೂಡ ನಡೆದು ತದನಂತರ ಅರಮನೆಯಿಂದ ಅದು ಏನು ಈ ಒಂದು ತಾಲೀಮ್ ಏನಿರುತ್ತಲ್ಲ, ಅರಮನೆಯಿಂದ ನಡ್ಕೊಂಡು ಹೋಗುವಂಥ ತಾಲೀಮು ಅದನ್ನು ಪ್ರಾರಂಭ ಮಾಡಲಾಗುತ್ತೆ. ಎಗೇನ್ ಆರೋಗ್ಯ ಅಂದರೆ ಆನೆಯ ಆರೋಗ್ಯವನ್ನು ನೋಡಿಕೊಂಡು ಅಥವಾ ಆನೆ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿಕೊಂಡು ಆ ದೃಷ್ಟಿಯ ಮೇಲೆ ಇದು ಮತ್ತೆ ತಿರ್ಗಾ ನಮಗೆ RMC ಸರ್ಕಲ್ ಹತ್ರ ಏನು ಸ್ಟಾಪ್ ಮಾಡುವಂಥ ಸಾಧ್ಯತೆ ಇದೆಯಾ ಅಥವಾ ಬನ್ನಿಮಂಟಪ ತನಕ ಹೋಗೋ ಸಾಧ್ಯತೆ ಇದೆಯಾ ಅದನ್ನು ಚೆಕ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಅಭಿಮನ್ಯು ಇವತ್ತು ಏನು ತೂಕವನ್ನು ಹಾಕ್ಕೊಂಡು ನಡೀತಾ ಇದ್ದಾನೆ ಅಂದಿದ ತಕ್ಷಣ ಪಕ್ಕದಲ್ಲಿ ಒಂದು ಹೆಣ್ಣಾನೆ ತುಂಬ ಮುಖ್ಯ ಅಲ್ವಾ. ಹಾಗಾದರೆ ಇವತ್ತು ಅಭಿಮನ್ಯುವಿನ ಜೊತೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟು ಪಕ್ಕದಲ್ಲಿ ನಡೆಯೋಕ್ಕೆ ಹೊರಟಿದ್ದಾಳೆ ನಮ್ಮ ಲಕ್ಷ್ಮಿ. ಸೊ ಲಕ್ಷ್ಮಿ ಕೂಡ ತಯಾರಿಯನ್ನು ಮಾಡ್ಕೊತಾ ಇದ್ದಾಳೆ. ಅವಳಿಗೂ ಕೂಡ ಅಂದರೆ ಅಭಿಮನ್ಯುವಿನ ಜೊತೆಯಲ್ಲಿ ಯಾವಾಗಲೂ ಕುಮ್ಕಿ ಆನೆಗಳು ಕೂಡ ಹೊರಡೋದ್ರಿಂದ, ಅಂದರೆ ಹೆಣ್ಣಾನೆಗಳು ಜೊತೆಯಲ್ಲಿ ಹೊರಡೋದ್ರಿಂದ ಹೆಣ್ಣಾನೆಗಳಿಗೂ ಕೂಡ ಈ ಒಂದು ಅಭ್ಯಾಸ ಭಾಳ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಲಕ್ಷ್ಮಿಗೆ ಈ ಒಂದು ತಯಾರಿಯನ್ನು ಅದರ ಮಾವುತ ಕಾವಡಿಗಳು ಸಿದ್ಧತೆಯನ್ನು ಪಡಿಸ್ತಾ ಇದ್ದಾರೆ. ಅಂದರೆ ಇದಕ್ಕೆ ಯಾವುದೇ ಥರ ಭಾರಗಳಿರಲ್ಲ, ಅಂದರೆ ಮರಳಿನ ಮೂಟೆಯ ಭಾರ ಇರಲ್ಲ. ಎಂದಿನಂತೆ ಗಾದಿನಮ್ದವನ್ನು ಹಾಕಿ ಲಕ್ಷ್ಮಿಯನ್ನು ಸಿದ್ಧತೆಯನ್ನು ಮಾಡ್ತಾ ಇರೋದನ್ನು ನಾವು ಕಾಣ್ಬೋದಾಗಿದೆ. ಇನ್ನು ಇಲ್ಲಿ ಅಭಿಮನ್ಯುವಿಗೆ ಹಾಕುವಂಥ ಏನು ದ ಬೇಸ್ ಪಾಯಿಂಟ್ ಏನಿದೆ ಅದನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದನ್ನು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ. ಹಾಗೆ ಅದರ ಜೊತೆಯಲ್ಲಿ ಪೂಜೆಯ ನಂತರ ಏನು ಪೂಜೆ ನಡೆಯುತ್ತೆ, ಪೂಜೆಯ ನಂತರ ಅಭಿಮನ್ಯುವಿಗೆ ಇವೆಲ್ಲವನ್ನು ಹಾಕುವಂಥದ್ದು. ಹಾಗೆ ದ ಫಸ್ಟ್ ಥಿಂಗ್ ಏನು ಅಂತಂದರೆ ಯಾವುದೇ ಆನೆಗಳಿಗೆ ಈ ಥರದ ಏನೇ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಫಸ್ಟು ಒಂದು ಆಯಿಲ್ ಹಾಕಿ ಅದಕ್ಕೆ ಯಾವುದೇ ಥರ ಚರ್ಮಕ್ಕೆ ಏನೋ ತೊಂದರೆ ಆಗದೇ ಇರೋ ಹಾಗೆ ಒಂದು ಏನೋ ಲೆದರ್ ಮೆಟೀರಿಯಲ್ನಲ್ಲಿ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಲೆದರ್ ಮೆಟೀರಿಯಲ್ದು ನೀವು ನೋಡ್ತಾ ಇದ್ದೀರಾ, ಒಂದು ಫ್ಲ್ಯಾಟ್ ಆಗಿರುವಂಥ ಒಂದು ಸರ್ಫೇಸ್ ಇರುವಂಥದ್ದು. ಅಂದರೆ ಅದಕ್ಕೆ ಆಲ್ರೆಡಿ ಎಣ್ಣೆ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾರೆ. ಸೊ ಅದು ಯಾವುದೇ ಥರ ಆನೆಗಳ ಸ್ಕಿನ್ಗೆ ತೊಂದರೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಅದನ್ನು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ನಿಜವಾಗ್ಲೂ ಇದು ಎಲ್ಲ ಮಾವುತ ಕಾವಡಿಗಳಿಗೆ ಸಂಭ್ರಮ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಇದರ ಒಂದು ಯಾವ ರೀತಿ ಅದು ಪ್ರಿಪ್ರೇಷನ್ ಆಗ್ತಾ ಇದೆ ಆ್ಯಂಡ್ ಅಭಿಮನ್ಯುವಿಗೆ ಇದನ್ನು ಕಟ್ಟಬೇಕಾದ್ರೆ ಇನ್ನೂ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನು ಇನ್ ಡೀಟೇಲಿಂಗ್ ಆಗಿ ನಿಮಗೆ ಹೇಳ್ತೇನೆ. ಇವತ್ತು ಅಭಿಮನ್ಯುವಿನ ಹೆಗಲಿನ ಮೇಲೆ ಭಾರವನ್ನು ಹಾಕುವಂಥ ಕಾರ್ಯಕ್ರಮ ನಡೀತಾ ಇದ್ದರೆ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ನಮ್ಮ ಪುಟಾಣಿ ಹೇಮಾವತಿ ಕೂಡ ಇದಕ್ಕೆ ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾಳೆ. ಆ್ಯಂಡ್ ಇಟ್ ಈಸ್ ಕ್ವೈಟ್ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ಯಾಕಂತಂದರೆ ಹೆಣ್ಣಾನೆಗಳು ಈಗ ಸದ್ಯಕ್ಕೆ 4 ಹೆಣ್ಣಾನೆ ಇದೆ, ರೂಪ, ಹಾಗೆ ಲಕ್ಷ್ಮಿ, ಕಾವೇರಿ ಮತ್ತು ಹೇಮಾವತಿ. ಅದರಲ್ಲಿ ಹೇಮಾವತಿಗೆ ಪಕ್ಕದಲ್ಲಿ ನಡ್ಕೊಂಡು ಹೋಗೋದಕ್ಕೆ ರೆಡಿ ಮಾಡಿಸ್ತಾ ಇದ್ದಾರೆ. ಅಂದರೆ ಅಭಿಮನ್ಯು ಅಕ್ಕಪಕ್ಕ 2 ಹೆಣ್ಣಾನೆ ಏನಿರ್ತವೆ ಅದರಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು ಒಂದು ಕಡೆ ಲಕ್ಷ್ಮಿ, ಆದರೆ ಮತ್ತೊಂದು ಕಡೆ ನಮ್ಮ ಹೇಮಾವತಿ. ಸೊ ಹೇಮಾವತಿ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾಳೆ. ಇದು ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆ. ಯಾಕಂತಂದರೆ ಮೊದಲಿಗೆ ಆಕೆ ಸಣ್ಣ ವಯಸ್ಸಿನ ಆನೆ, ಎರಡನೇದು ಇದು ಮೊದಲನೇ ಸಲ ಬಂದಿದ್ದಾಳೆ, ಮತ್ತು ಇದಕ್ಕೆ ಅವಳು ನಿಜವಾಗ್ಲೂ ರೆಡಿಯಾಗಿದ್ದಾಳಾ ಇಲ್ವಾ, ಅಥವಾ ಇದಕ್ಕೆ ಮಾವುತ ಕಾವಡಿಗಳ ಕಾನ್ಫಿಡೆನ್ಸ್ ಭಾಳ ಖುಷಿ ಆಗ್ತಾ ಇದೆ. ಯಾಕಂತಂದರೆ ಓಕೆ ನನ್ನ ಆನೆ ಕೂಡ ಅಭಿಮನ್ಯುವಿನ ಜೊತೆಯಲ್ಲಿ ಹೆಜ್ಜೆ ಹಾಕೋದಕ್ಕೆ ಸಿದ್ಧಳಾಗಿದ್ದಾಳೆ ಅಂತ ಹೇಳಿ ಸಿದ್ಧಪಡಿಸ್ತಾ ಇದ್ದಾರೆ. ಸೊ ನಮ್ಮ ಕ್ಯೂಟೆಸ್ಟ್ ಹೇಮಾವತಿ ಕೂಡ ಫಸ್ಟ್ ಈ ಒಂದು ಭಾರ ಹಾಕುವಂಥ ಕಾರ್ಯಕ್ರಮದಲ್ಲಿ ಅಭಿಮನ್ಯುವಿನ ಜೊತೆಯಲ್ಲಿ ಹೆಜ್ಜೆ ಇಡೋದಕ್ಕೆ ಸಿದ್ಧತೆಯನ್ನು ಪಡ್ಕೊತಾ ಇದ್ದಾಳೆ. ಸೊ ಅವಳಿಗೂ ಕೂಡ
ಈ ಒಂದು ಗಾದಿ ನಮ್ದವನ್ನು ಹಾಕಿ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ತಯಾರಿ ಆದ ನಂತರ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ನಿಂತು ಈಕೆ ಕೂಡ ಪೂಜೆಯನ್ನು ಮಾಡಿಸ್ಕೊಳ್ಳೋಕ್ಕೆ ಹೊರಟಿದ್ದಾಳೆ ಅಂತ ಹೇಳ್ಬೋದು. ಸೊ ಒಂದು ಬಹಳ ಖುಷಿ ಆಗ್ತಾ ಇದೆ. ಏನಂತಂದರೆ ನಮ್ಮ ದಸರಾಗೆ ಬರುವಂಥ ಹಲವಾರು ಆನೆಗಳು ಬಂದಿದ ಮೊದಲನೇ ವರ್ಷವೇ ಅದರ ಪರ್ಫಾರ್ಮೆನ್ಸಸ್ಗಳನ್ನ ಬಹಳ ವಿಭಿನ್ನವಾಗಿ ಮತ್ತು ಅದ್ಭುತವಾಗಿ ತೋರಿಸುವಂಥದ್ದು. ಸೊ ಯಾವೆಲ್ಲ ಆನೆಗಳು ಏಕಲವ್ಯ ಬಂದ ಫಸ್ಟ್ ಇಯರ್ ತುಂಬ ಚೆನ್ನಾಗಿ ರೆಸ್ಪಾನ್ಸನ್ನು ತಗೊಂಡ, ಹಾಗೆ ನಮ್ಮ ಮಹೇಂದ್ರ ಫಸ್ಟ್ ಇಯರಲ್ಲಿ ಒಳ್ಳೆ ರೆಸ್ಪಾನ್ಸ್ ತೊಗೊಂಡ, ಈಗ ಹೇಮಾವತಿ ಕೂಡ ಸಿದ್ಧವಾಗ್ತಾ ಇದ್ದಾಳೆ. ಸೊ ಇದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಇನ್ನೊಂದು ಕಡೆ ನಮ್ಮ ಅಭಿಮನ್ಯುವಿನ ಮತ್ತೊಂದು ಆತ್ಮೀಯ ಸ್ನೇಹಿತೆ ಕಾವೇರಿ. ಸೊ ಕಾವೇರಿ ಕೂಡ ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾಳೆ. ಸೊ ಎಲ್ಲ ಹೆಣ್ಣಾನೆಗಳ ಸಿದ್ಧತೆಯನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿದೆ. ಅಭಿಮನ್ಯುಸ್ ವೆರಿ ಲಕ್ಕಿಯಪ್ಪ. ಎಲ್ಲ ಹೆಣ್ಣಾನೆಗಳು ಬನ್ನಿ ನಾನು ನಿಮ್ಮ ಜೊತೆ ಈ ಒಂದು ತಾಲೀಮಿಗೆ ಜೊತೆಯಲ್ಲಿ ಹೆಜ್ಜೆ ಇಡ್ತೀನಿ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಅದರಲ್ಲೂ ನಮ್ಮ ಹೇಮಾವತಿಯನ್ನು ನೋಡೋಕ್ಕೆ ನನಗಂತೂ ಬಹಳ ಖುಷಿ ಅನಿಸುತ್ತೆ. ಯಾಕಂದರೆ ಆ ಪುಟ್ಟು ಮುಖ, ಪುಟ್ಟು ದೇಹ, ಅದರ ಮೇಲೆ ಆಗ್ತಾ ಇರುವಂಥ ಒಂದು ಪ್ರಿಪ್ರೇಷನ್ನು, ಸೊ ಅದು ಕೂಡ ಒಂದು ಕಡೆ ನೋಡ್ಬೋದು. ಇನ್ನೊಂದು ಕಡೆ ಕಾವೇರಿ, ಮತ್ತೊಂದು ಕಡೆ ಲಕ್ಷ್ಮಿ, ಹಾಗೆ ಅಭಿಮನ್ಯು ಅಂತೂ ಎಸ್ ಏನಾದ್ರು ಮಾಡಿ ಪರವಾಗಿಲ್ಲ, ಐ ಆಮ್ ರೆಡಿ, ಐ ಆಮ್ ಸೆಟ್ ಟು ಡೂ ಎನಿಥಿಂಗ್ ಫಾರ್ ದಸರಾ 2025 ದಸರಾಗೆ ನಾನು ಏನಾದರೂ ಸರಿ ಮಾಡಲಿಕ್ಕೆ ಸಿದ್ಧವಾಗಿದ್ದೇನೆ ಅಂತ ಅವನು ಕೂಡ ಸಿದ್ಧವಾಗಿದ್ದಾನೆ. ಒಟ್ಟಾರೆ ನಮ್ಮ ಆನೆಗಳನ್ನೆಲ್ಲ ನೋಡೋದೇ ಒಂದು ಸಂಭ್ರಮ. ಇನ್ನು ಈ ಥರದ ಯಾವುದ್ಯಾವುದೋ ಹೊಸ ಒಂದೊಂದು ವಿಭಿನ್ನವಾದಂಥ ಆಚರಣೆಗಳು ನಡೀತಾ ಇದೆ ಅಂತಂದಾಗ ಅದನ್ನು ನೋಡೋದು ಮತ್ತಷ್ಟು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಇನ್ನು ಕಾವೇರಿ ಸಿದ್ಧ ಮಾಡಿಕೊಂಡು ತನಗೆ ಏನೆಲ್ಲ ತನ್ನ ಮಾವುತ ಕವಾಡಿಗಳು ಇನ್ಸ್ಟ್ರಕ್ಷನನ್ನು ಕೊಡ್ತಾ ಇದ್ದಾರೆ ಅದನ್ನು ಅದು ಫಾಲೋ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡಿ ಸೈಲೆಂಟಾಗಿರೋದು ಹೇಮಾವತಿ ನಾವು ನೋಡ್ಬೋದಾಗಿದೆ. ಅಂದರೆ ಇಷ್ಟು ಪುಟ್ಟ ಆನೆ ಹೇಳಿದ ಮಾತನ್ನು ಕೇಳಿಕೊಂಡು ಎಲ್ಲೂ ಕೂಡ ರೊಚ್ಚಿಗೆ ಹೇಳದೆ, ಏನು ಕೂಡ ಡಿಸ್ಟರ್ಬೆನ್ಸ್ ಮಾಡ್ಕೋತಾ ಇಲ್ಲ. ಅಂದರೆ ಒಂದು ಕೈ ಅಳ್ಳಾಡ್ಸೋದು, ಕಾಲುಗಳು ಅಳ್ಳಾಡ್ಸೋದು, ಸೊಂಡಲು ಅಳ್ಳಾಡ್ಸೋದು ಏನೂ ಮಾಡದೆ, ನನಗೆ ಯಾರೋ ಒಬೀಡಿಯಂಟಾಗಿ ನನಗೆ ಡ್ರೆಸ್ ಹಾಕ್ತಾ ಇದ್ದಾರೆ, ನಾನೊಂದು ಡ್ರೆಸ್ ಹಾಕ್ಸ್ಕೊಂಡು ರೆಡಿ ಆಗ್ತೀನಿ ಅಂತ ಹೇಳಿ ಆಕೆ ರೆಡಿ ಆಗ್ತಿದ್ದಾಳೆ. ಬಹುಶಃ ಅವಳಿಗೆ ಅನ್ಸುತ್ತೆ ಅಂದರೆ ಈಗ ನಾವೆಲ್ಲ ಹಬ್ಬಕ್ಕೆ ಒಂದು ಅಲಂಕಾರ ಮಾಡ್ಕೊಳ್ಳೋದನ್ನು ತುಂಬ ಖುಷಿಯಿಂದ ಅನುಭವಿಸ್ತೀವಿ ಅಲ್ವಾ, ಹಾಗೆ ಇವಳು ಕೂಡ ಖುಷಿಯಿಂದ ಈ ಒಂದು ಅಲಂಕಾರವನ್ನು ಇಷ್ಟಪಡ್ತಾ ಇದ್ದಾಳೆ. ಇನ್ನು ನಮ್ಮ ಅಭಿಮನ್ಯುಗೆ ಏನೆಲ್ಲ ನಡೀತಾ ಇದೆ ಬನ್ನಿ ನೋಡೋಣ. ಅಲ್ಲಿ ಮಾತಾಡ್ಸಿ ಅಣ್ಣ ಅಣ್ಣ ಬಹಳಷ್ಟು ಕಾತ್ರದಿಂದ ನಾವೆಲ್ಲರೂ ಕಾಯ್ತಾ ಇದ್ವಿ. ಅಭಿಮನ್ಯು ಈ ಒಂದು ಕಾರ್ಯಕ್ರಮಕ್ಕೆ ರೆಡಿ ಇದ್ದಾನ? ಎಸ್, ಅವನು ಸಕಲ ಸಿದ್ಧತೆಯನ್ನು ಪಡ್ಕೊಂಡು ರೆಡಿಯಾಗಿದ್ದಾನೆ. ಹಾಗೆ ಈಗ ಈ ಭಾರವನ್ನು ಹಾಕಿಸಿಕೊಳ್ಳುವಂಥದ್ದು, ತನ್ನ ಭುಜದ ಮೇಲೆ ಹಾಕಿಸಿಕೊಳ್ಳುವಂಥದ್ದು ಬಹುಶಃ ಅವನಿಗೆ ಏನೂ ಲೆಕ್ಕ ಅಲ್ಲ. ಸೊ ಈಗ ಅದು ಸಿದ್ಧತೆಯನ್ನು ಪಡ್ಕೊಂಡು ಪೂಜೆಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದನ್ನು ನಾವು ನೋಡ್ಬೋದು. ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ಈಗ ಮತ್ತೊಂದು ಕಡೆ ನಮ್ಮ ಹೆಣ್ಣಾನೆ ಕಾವೇರಿ ಕೂಡ ಸಿದ್ಧವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ. ಸೊ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ನಿಲ್ಲುವಂಥ ನಮ್ಮ ಎಲ್ಲ ಬ್ಯೂಟಿಫುಲ್ ಲವ್ಲಿ ಹೆಣ್ಣಾನೆಗಳು. ಸೊ ಗಂಡಾನೆಗಳನ್ನು ನೋಡಿದಾಗ ನಮಗೊಂಥರ ಖುಷಿ, ಆದರೆ ಹೆಣ್ಣಾನೆ ನೋಡಿದಾಗ ನಮಗೊಂಥರ ಮುದ್ದು ಅಂತ ಅನಿಸುತ್ತೆ. ಸೊ ಆ ರೀತಿ ಕಾವೇರಿ ಕೂಡ ಹೊರಟಿದ್ದಾಳೆ. ಸೊ ಇನ್ನೊಂದು ಬದಿಯಲ್ಲಿ ನಾವು ಭಾಳ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ನಮ್ಮ ಹೇಮಾವತಿ. ಸೊ ಹೇಮಾವತಿಗೆ ಇದೆಲ್ಲ ಬಹುಶಃ ಅವಳ ವಯಸ್ಸಿಗೆ ತುಂಬ ದೊಡ್ಡದು ಅಂತ ಭಾವಿಸ್ಬೋದು. ಆದರೂ ಕೂಡ ಹೇಮಾವತಿ ಇದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನೋಡೋಣ ಈಗ ಅವಳು ಯಾವ ರೀತಿ ಏನು ಆ ಒಂದು ಹೆಜ್ಜೆ ಇಡೋದೇ ನೋಡೋದೇ ಖುಷಿ. ನಾವೇನು ಹೇಳ್ತೀವಲ್ಲ, ಒಂದು ನಾಚಿಕೆಯಿಂದ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾರೆ ಅಂತ ಹೆಣ್ಮಕ್ಳಿಗೆ, ಆ ರೀತಿ ನಮ್ಮ ಹೇಮಾವತಿ ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾಳೆ. ಅವಳು ಕೂಡ ಈಗ ಬಂದು ನಮ್ಮ ಗಂಡಾನೆ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ನಿಲ್ತಾಳ, ಮತ್ತು ಯಾವ ರೀತಿ ಈ ಒಂದು ತಾಲೀಮಿಗೆ ಅವಳು ಸ್ಪಂದಿಸ್ತಾಳೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಸೊ ಹೇಮಾವತಿಯನ್ನು ತಮ್ಮ ಮಾವುತ ಕವಡಿಗಳೆಲ್ಲರೂ ಸಿದ್ಧಪಡಿಸ್ಕೊಂಡು ಈಗ ನೋಡಿ, ಮುದ್ದಾದ ಹೆಜ್ಜೆ ನಮ್ಮ ಪುಟ್ಟಗೌರಿ. ನನಗಂತೂ ಅವಳು ನೋಡಿದ್ರೆ ಪುಟ್ಟಗೌರಿ ಅನ್ನೋ ಹೆಸರೇ ಚೆನ್ನಾಗಿ ಅನಿಸುತ್ತೆ. ಸೊ ಯಾಕಂದರೆ ಅವಳ ಮುಖ ಒಂದು ಪುಟ್ಟದಾಗಿದೆ, ಆಮೇಲೆ ಆಕೆ ತುಂಬ ಮುದ್ದಾಗಿದ್ದಾಳೆ. ಸೊ ಅದರ ವಯಸ್ಸು ಕೂಡ ಅಷ್ಟೇ, ಎಲ್ಲೋ ಒಂದು ಕಡೆ ನಮಗೆ ಮುದ್ದು ಅಥವಾ ಒಂಥರ ಬೊಂಬೆ ರೀತಿ ಅಂತ ಅನಿಸೋ ಹಾಗೆ ಅದೇ ರೀತಿ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಕೊಂಡು ಈ ಪೂಜೆಗೆ ನಮ್ಮ ಹೇಮಾವತಿ ಕೂಡ ಸಿದ್ಧವಾಗಿದ್ದಾಳೆ.
ಸೊಳ್ಳು ಟ್ಯಾಕ್ಸ್ ಹೋಗ್ತಾ ಇದ್ರು ಬನ್ನಿ ಕಡೆಗೆ ಬಂಗಾರದ ಮನುಷ್ಯಲ್ಲಿ ನಾಡ ಹಬ್ಬ ದಸರಾ 2025 ನಾಡ ಹಬ್ಬ ದಸರಾ 2025 ಅಂಗವಾಗಿ ಏನು 14 ಆನೆಗಳು ನಮ್ಮ ಅರಮನೆಯಲ್ಲಿ ಬಂದು ತಾಲೀಮಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅವುಗಳ ಪೈಕಿ ಇವತ್ತು ಎರಡನೇ ಹಂತದ ತಾಲೀಮು ಏನಂದರೆ ಭಾರ ಹೊರಿಸುವಂಥ ತಾಲೀಮು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಯಾವುದೇ ಶುಭ ಕಾರ್ಯವನ್ನು ಸ್ಟಾರ್ಟ್ ಮಾಡುವಾಗ ಪೂಜೆಯಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಪದ್ಧತಿ. ಹಾಗಾಗಿ ಇವತ್ತು ಅಭಿಮನ್ಯುಯಿಂದನೇ ನಾವು ಇದು ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಭಿಮನ್ಯು ಮತ್ತು ಕಾವೇರಿ ಆಮೇಲೆ ಹೇಮಾವತಿ ಮೊದಲೇ ಬಾರಿ ಬಂದಿರುವಂಥ ಆನೆ ಕುಮ್ಕಿ ಆನೆಗಳಾಗಿ ಅವುಗಳನ್ನು
ಆನೆಗಳನ್ನು ಸೆಲೆಕ್ಟ್ ಮಾಡಿ ಇವತ್ತು ನಾವು ಅಭಿಮನ್ಯುಗೆ ಪೂಜೆ ಸಲ್ಲಿಸುವ ಮುಖಾಂತರ ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲೇ ಹಂತದಲ್ಲಿ ಈಗ ಒಟ್ಟು 500 kg ಇರುತ್ತೆ. ಅದರಲ್ಲಿ 300 kg ಮರಳು ಮೂಟೆ ಇರುತ್ತೆ, 200 kg ಗಾದಿ, ನಾಮದ ಮತ್ತು ಚಾರ್ಜಮ್ ಇವೆಲ್ಲ ಸೇರಿಬಿಟ್ಟು 200 kg ಆಗುತ್ತೆ. ಒಂದು ಗಾದಿ ಒಂದು 120 kg, ನಾಮದ ಒಂದು 120 kg, ಒಂದು 30 kg ಇದು ಗಾದಿ, ಆಮೇಲೆ ಚಾರ್ಜಮ್. ಸೊ ಇವೆಲ್ಲ ಸೇರಿ ಒಂದು 200 kg ಆಗುತ್ತೆ. ಆಮೇಲೆ 300 kg ಮೂಟೆಯನ್ನು ಹಾಕ್ತಾ ಇದ್ದೀವಿ. ಒಟ್ಟು 500 kg ವೇಟನ್ನು ಇವತ್ತು ನಾವು ಅಭಿಮನ್ಯು ಮೇಲೆ ಒರೆಸ್ಬಿಟ್ಟು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ. ಇದು ಬನ್ನಿ ಮಂಟಪವರೆಗೂ ಇರುತ್ತೆ ಇವತ್ತು ಹೌದು. ಸೊ ಈಗ ಇಲ್ಲ ಏನು ಅಂದರೆ ಹಂತವಾಗಿ ಇನ್ಕ್ರೀಸ್ ಮಾಡ್ತೀವಿ ವೇಟನ್ನು. ಯಾಕಂದರೆ ಕೊನೆ ಲಾಸ್ಟ್ ದಿನ ನಮಗೆ ಎಷ್ಟೊಂದು 1000 kg ಇರುತ್ತೆ. 750 kg ಅಂಬಾರಿ ಇದ್ದರೆ ಅದರ ಜೊತೆಗೆ 250 kg ಏನು ಅಡಿಷ್ನಲ್ಸ್ ಏನಿರ್ತಾವಲ್ಲ ಗಾದಿ, ನಾಮದ ಅವೆಲ್ಲ ಕೂಡ ಸೇರಿ ಒಂದು 250 kg ಆಗುತ್ತೆ. ಸೊ ಹಾಗಾಗಿ ಒಟ್ಟು 1000 kg ಭಾರವನ್ನು ಈಸಿಯಾಗಿ ತೊಗೊಂಡು ಹೋಗುವಂಗೆ ಆನೆಗಳಿಗೆ ನಾವು ಪ್ರಾಕ್ಟೀಸನ್ನು ಮಾಡಿಸ್ತೀವಿ. ಯಾವ್ಯಾವ ಆನೆಗೆ ಭಾರ ಹೊರಿಸ್ತಾರೆ? ಈಗ ಮೊದಲೇ ಹಂತದಲ್ಲಿ ಈಗ ಅಭಿಮನ್ಯುಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಇದರ ನಂತರ ಧನಂಜಯ, ಆಮೇಲೆ ಮಹೇಂದ್ರ ಇದ್ದಾನೆ, ಆಮೇಲೆ ಪ್ರಶಾಂತ, ಭೀಮಗೂ ಕೂಡ ಮಾಡಿಸ್ತೀವಿ. ಲಾಸ್ಟ್ ಟೈಮ್ ಏಕಲವ್ಯಗೂ ಮಾಡಿಸಿದ್ವಿ. ಅದೇ ಥರ ನಮಗೆ ಟೈಮ್ ಸಿಕ್ಕರೆ ಸೊ ಅದರ ನೆಕ್ಸ್ಟ್ ಆನೆಗಳು ಯಾವ್ಯಾವುದು ಅವು ಕೂಡ ಮಾಡ್ತೀವಿ. ಮಿನಿಮಮ್ 4 to 5 ಎಲಿಫೆಂಟ್ಸ್ಗಳು ಬ್ಯಾಕಪ್ ಆಗಿ ಇಟ್ಕೋತೀವಿ ನಾವು. ಕಾವೇರಿ ಮತ್ತು ಹೇಮಾವತಿನ ಇವಾಗ ಕುಮ್ಕಿಯಾಗಿ ಬಳಸ್ತಾ ಇದ್ದೀವಿ. ಇಲ್ಲಿಂದ ಪ್ರತಿ ಜಂಬೂಸವಾರಿ ತನಕ ಪ್ರತಿದಿನ ನಡೆಯುತ್ತಾ ಇದು ಭಾರ ಹೊರಿಸೋದು? ಅಲ್ಲ, ಪ್ರತಿದಿನ ಇರಲ್ಲ. ಇದು ಹಂತವಾಗಿ 2 ದಿನ 3 ದಿನ ಬಿಟ್ಬಿಟ್ಟು ಅಲ್ಟರ್ನೇಟ್ ಯಾವ್ಯಾವುದು ಆನೆಗಳಿಗೆ ಹಾಕಬೇಕು ಅದು ರೊಟೇಷನ್ ವೈಸ್ ಮಾಡಿಕೊಂಡು ಹಾಕ್ತೀವಿ. ಸೊ ಅಭಿಮನ್ಯುಗೆ ಈಗ ಆಲ್ರೆಡಿ ಅವನ ಸಾಮರ್ಥ್ಯವನ್ನು ಏನು ನಮಗೆ ತೋರಿಸ್ಬೇಕಾಗಿಲ್ಲ. ಆಲ್ರೆಡಿ ಇವನು 4 ರಿಂದ 5 ಬಾರಿನ ಅಂಬಾರಿಯನ್ನು ಹೊತ್ತಿರುವಂಥ ಎಲಿಫೆಂಟ್ಸು. ಹಾಗಾಗಿ ಆದರೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿಸೋದು ನಮ್ಮ ಇದರಿಂದ ಈಗ ಅವನಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಮರದ ಇದರ ನಂತರ ಬರುತ್ತೆ ಅದು. ಇದು ಮರದ ಅಂಬಾರಿ ಒರೆಸೋದು ಇದರ ನಂತರ. ಇದೆಲ್ಲ ಒಂದು ಎಲ್ಲ ಅದೇನು ಆನೆಗಳಿಗೆ ಮುಗಿಸಿದ ಮೇಲೆ ನೆಕ್ಸ್ಟ್ ತಾಲೀಮು ಮರದ ಅಂಬಾರಿದು. ಸೊ ಅದನ್ನು ಆಮೇಲೆ ಭಾರ ಹೊರದು ಒಂದಿನ ಬಿಟ್ಟು ಒಂದಿನ ಇರುತ್ತೆ ಸರ್. ಆಲ್ಟರ್ನೇಟಿವ್ ಅಂತಲೇ ಇರಲ್ಲ. ಈಗ ನಮಗೆ ಒಂದಿನ ಬಿಟ್ಟು ಅಥವಾ 2 ದಿನ ಬಿಟ್ಟು ಇನ್ನೊಂದು ಆನೆಗೆ ಹಾಕಿಬಿಟ್ಟು ಸೊ ಅಪ್ ಟು ನಮಗೇನೆಂದರೆ ಎವರೇಜ್ ನಮಗೆ 9 kilometers ಕವರ್ ಆಗಬೇಕು. 9 kilometers ಡಿಸ್ಟೆನ್ಸ್ ಕವರ್ ಆಗಬೇಕು. ಅದನ್ನು ನೋಡಿಕೊಂಡು ನಾವು ಮಾಡ್ತೀವಿ. ಅದು ಇಲ್ಲಿ ಮುನ್ನೂರು 400 500 600 ಹಿಂಗಾಗ್ತಾರೆ. ಅದು ವೆಯ್ಟ್ ಇರಲ್ಲ. ಸಂಜಯ್ ಬನ್ನಿ.
ವತಿಯಿಂದ DCF ಸಾಹೇಬರು ಹಾಗೆ ಡಾಕ್ಟರ್ ಇನ್ನು RFO ಹೀಗೆ ಎಲ್ಲ ಒಗ್ಗೂಡಿದಂತೆ ಈ ಒಂದು ಪೂಜೆ ಪುನಸ್ಕಾರಗಳ ಕಾರ್ಯಕ್ರಮ ನಡೆದ ನಂತರ ಅಭಿಮನ್ಯುವಿನ ಒಂದು ಹೆಗಲ ಮೇಲೆ ತೂಕವನ್ನು ಹಾಕುವಂಥ ಒಂದು ಕಾರ್ಯಕ್ರಮ. ನಾನು ನಿಮಗೆ ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಆನೆಗಳ ಒಂದು ಬೆನ್ನು ಅದು ದಟ್ಟವಾಗಿರಲ್ಲ, ಒಂದು ಆಕಾರವನ್ನು ಹೊಂದಿರಲ್ಲ ಅನ್ನುವಂಥ ಕಾರಣದಿಂದ ಮೊದಲಿಗೆ ನಾವು ಈ ಒಂದು ಗಾದಿ ನಮ್ದವನ್ನು ಹಾಕಿ ಆ ಬೇಸನ್ನು ರೆಡಿ ಮಾಡೋದನ್ನು ನೋಡ್ಬೋದಾಗಿದೆ. ಮತ್ತು ಮತ್ತೊಂದು ಏನು ಅಂತಂದರೆ ಆ ಆನೆ ಅಂದಿದ ತಕ್ಷಣ ಅದರ ಮಾವುತ ಕಾವಡಿಗಳು ಮಾತ್ರವಲ್ಲದೆ ಬೇರೆ ಆನೆಯ ಮಾವುತ ಕಾವಡಿಗಳು ಕೂಡ ಈ ಒಂದು ಕೆಲಸದಲ್ಲಿ ಒಗ್ಗೂಡಿ ಭಾಗಿಯಾಗೋದು ನಿಜವಾಗ್ಲೂ ಒಂದು ಒಳ್ಳೆಯ ಖುಷಿಯ ವಿಚಾರ. ಅಂದರೆ ಎಲ್ಲ ಆನೆ ಮಾವುತರ ಕಾವಡಿಗಳಿಗೂ ಈ ಕೆಲಸದ ಬಗ್ಗೆ ಅರಿವಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಕೈ ಹಾಕಿ ಇದನ್ನು ಸರಿಪಡಿಸಿ ಎಲ್ಲವೂ ಕೂಡ ಯಶಸ್ವಿಗೊಳಿಸುವ ಹಾಗೆ ಕೈ ಜೋಡಿಸುವ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಅದರ ಜೊತೆಯಲ್ಲಿ ಈಗ ನಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ಗಾದಿ ನಮ್ದ ಎಲ್ಲ ಒಟ್ಟು ಸೇರಿ ಆಲ್ಮೋಸ್ಟ್ ಒಂದು 200 kgಯಷ್ಟು ತೂಕವನ್ನು ಹೊಂದೋದಾದರೆ ಈಗ ಅದು ಗಾದಿ ನಮ್ದದ ಒಂದು ಬೇಸ್ ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಅಭಿಮನ್ಯು ಕೂಡ ಅಷ್ಟೇ ಶಿಸ್ತಿನಿಂದ ಯಾರು ಏನು ಹೇಳ್ತಾ ಇದ್ದಾರೆ ಅಂದರೆ ಅವ್ನು ಯಾವ ಸಮಯಕ್ಕೆ ಕೂರಬೇಕಾಗತ್ತೆ ಅದನ್ನು ಹಾಕಿಸ್ಕೊಂಡು ತದನಂತರ ಅದನ್ನು ಹಾಕಿಸ್ಕೊಂಡ ನಂತರ ಎದೊಳ್ಬೇಕಾಗಿರುತ್ತೆ. ಹೀಗೆ ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ ಕೇಳ್ತಾ ಇರೋದನ್ನು ನಾವು ನೋಡ್ಬೋದು. ಮತ್ತೊಂದು ಬದಿಯಲ್ಲಿ ನಮ್ಮ ಹೆಣ್ಣಾನೆಗಳು ಸಿದ್ಧವಾಗಿದ್ದಾವೆ. ಏನಂತಂದರೆ ಹೆಣ್ಣಾನೆಗಳು ಕೂಡ ಅಭಿಮನ್ಯುವಿನ ಜೊತೆ ಹೆಜ್ಜೆ ಇಡುವಂಥದ್ದು. ಅಂದರೆ ಇದು ಇವತ್ತಿನ ದಿನ ಮಾತ್ರ ಅಲ್ಲ, ಸರ್ವೇ ಸಾಮಾನ್ಯವಾಗಿ ದಸರಾ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಏನು ಅಂಬಾರಿ ಆನೆ ಇರುತ್ತೆ, ಜೊತೆಯಲ್ಲಿ ಕುಮ್ಕಿ ಆನೆಗಳಾಗಿ ಹೋಗ್ತವೆ. ಈಗ ಸದ್ಯಕ್ಕೆ ನಾವು ನೋಡ್ಬೋದಾಗಿದೆ ಕುಮ್ಕಿ ಆನೆಗಳು ಸಿದ್ಧವಾಗಿರೋದನ್ನು. ಈಗ ಅಭಿಮನ್ಯು ಕೂಡ ಸಿದ್ಧವಾಗ್ತಾ ಇದ್ದಾನೆ. ಇದರ ನಂತರ ಅವನಿಗೆ ಮರಳು ಮುಟ್ಟೆಯನ್ನು ಹಾಕುವಂಥದ್ದು. ಮರಳು ಮುಟ್ಟೆ ಆಲ್ಮೋಸ್ಟ್ 300 kgಯಷ್ಟು ತೂಕವನ್ನು ಹೊಂದಿರುತ್ತೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಓವರಾಲ್ ನಮಗೆ ಒಂದು 500 kgಯಷ್ಟು ತೂಕವನ್ನು ಮೊದಲ ದಿನವೇ ಅಭಿಮನ್ಯು ಹಾಕಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ನಿಮ್ಗೆಲ್ರಿಗೂ ತಿಳಿದಿರುವಾಗ ಇದು ನಿಜವಾಗ್ಲೂ ಅವನಿಗೇನು ಕಷ್ಟಕರವಾದಂಥ ವಿಚಾರ ಅಲ್ಲ. ಅಭಿಮನ್ಯುಗಿದ ಕಂಟಿನ್ಯೂಸ್ ಆಗಿ ಈ ಥರದ್ದೆಲ್ಲ ಪ್ರಾಕ್ಟೀಸ್ ಅವನಿಗಿರುತ್ತೆ. ಆದರೂ ಕೂಡ ದಸರಾದ ಒಂದು ಏನು ಯಾವುದೇ ಥರದ ಒಂದು ಧಕ್ಕೆ ಬರದೇ ಇರಲಿ, ಎಲ್ಲ ಥರದ ಒಂದು ಪ್ರಾಕ್ಟೀಸ್ನ ಜೊತೆಗೆ ಅವು ಕೂಡ ಸಿದ್ಧತೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಇವತ್ತು ಮೊದಲನೇ ದಿನದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಏನು ವೆಯ್ಟ್ ತಾಲೀಮ್ ಇತ್ತು ಅಂದರೆ ಭಾರ ಹಾಕುವಂಥ ಒಂದು ಕಾರ್ಯಕ್ರಮ ಏನಿತ್ತು ಅದನ್ನು ಈಗ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಅಭಿಮನ್ಯುಗೆ ಏನೆಲ್ಲ ಒಂದು ತಯಾರಿಯನ್ನು ಮಾಡಿ ಆ ಭಾರವನ್ನು ಹಾಕಬೇಕಾಗಿತ್ತು, ಕಟ್ಟಬೇಕಾಗಿತ್ತು, ಅದನ್ನು ಬಹಳ ವಿಶೇಷವಾಗಿ ನೆರವೇರಿಸಿದ್ದಾರೆ. ಎಲ್ಲರೂ ಕೂಡ ಅದನ್ನು ಎಲ್ಲೂ ಕೂಡ ಅದು ಬೀಳದೇ ಇರೋ ಹಾಗೆ ಗಟ್ಟಿಗೆ ಅದನ್ನು ಕಟ್ಟಿ ಈಗ ಅರಮನೆಯಿಂದ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಹೊರಟಿದ್ದಾರೆ. ಜೊತೆಯಲ್ಲೇ ನಮ್ಮ ಹೆಣ್ಣಾನೆಗಳು ಕೂಡ ಹೋಗ್ತಾ ಇದ್ದಾವೆ. ಸೊ ನೀವು ಬನ್ನಿ, ಹಾಗಾದರೆ ಇವತ್ತಿನ ಈ ಒಂದು ವಿಶೇಷವಾದ ತಾಲೀಮ್ ಯಾವ ರೀತಿ ಇರುತ್ತೆ ನೋಡೋಣ. ವಸಂತಣ್ಣ ಇಲ್ಲಿ ಆಯ್ ವಸಂತಣ್ಣ ಅಭಿಮನ್ಯು ಭೀಮಾ ಇನ್ನೂ ಅಲ್ಲಿದೆ.
ಸ್ವಲ್ಪ ಬೇಡ್ಕೋಬೇಕಲ್ಲ, ಬೇಡ್ಕೋಕೆ ಹೆಂಗೇನೆ ಬೇಡ್ಕೋಬೇಕು. ಹೋಗಿ ಮೈಸೂರ್ಕೋಬೇಕು, ನೀವು ಮುಗಿಸ್ಕೊಂಡಿರೋರು ಟರ್ನಾಯ್ತು ಅಲ್ಲೇ ಟರ್ನ್ ಆಗೋದು, ಹೋಗಿ ಕಿತ್ತೋಬೇಕು ಹೋಗಿ. ಬನ್ರಿ ಈ ಕಡೆ, ಬನ್ರಿ ಬರ್ರಿ ಈ ಕಡೆ. ಅಭಿಮನ್ಯು ಏನು ತನ್ನ ಟೀಮ್ನ ಲೀಡ್ ಮಾಡ್ತಾ ಇದ್ದಾನೆ, ಅದರ ಜೊತೆಯಲ್ಲಿ ಅಭಿಮನ್ಯು ಆ್ಯಂಡ್ ಟೀಮ್ ಅಂದರೆ 14 ಆನೆಗಳನ್ನು ವೆಯ್ಟನ್ನು ಹಾಕಿಸ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ವೆಯ್ಟನ್ನು ಹಾಕಿಸ್ಕೊಂಡು ಈಗ ಒಂದು ಏನಂತಂದರೆ ನಾರ್ಮಲಿ ಅವನಿಗೆ ಒಂದು ವಾಕಿಂಗನ್ನು ಮಾಡೋದು ರೂಢಿ ಇರುತ್ತೆ. ಈ ಒಂದು ಹಾಕಿದಾಗ ಸರಿಸುಮಾರು ಅವನ ಒಂದು ಆ ಸ್ಪೀಡ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತು ಆ ಸ್ಪೀಡನ್ನು ಅವನು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲವೂ ಇರೋದು ಒಂದು ಕಡೆ. ಮತ್ತೊಂದು ಕಡೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅರಣ್ಯ ಇಲಾಖೆ ಅವ್ರಿಗಾಗಿರ್ಬೋದು, ಜನಗಳನ್ನು ಕಂಟ್ರೋಲ್ ಮಾಡೋದು ದಟ್ ಈಸ್ ಅ ಬಿಗ್ ಟಾಸ್ಕ್ ಅಂತ ಹೇಳ್ಬೋದು. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.